ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಪರಿಚಯ ವಿಶೇಷವಾದ ಒಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಇದು ಬಂದು ಡೈರಿ ಸರ್ಕಲ್ ಹತ್ರ ಇರೋ ಕ್ರೈಸ್ಟ್ ಕಾಲೇಜ್ ಪಕ್ಕದಲ್ಲೇ ಇರುತ್ತೆ. ಗುಂಡ್ಲು ಮುನೀಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ಮೂಲ ದೇವರು ಮುನೀಶ್ವರ ಸ್ವಾಮಿಗಳು. ಈ ದೇವಸ್ಥಾನಕ್ಕೆ ಯಾವುದೇ ಗುಡಿ ಗೋಪುರವಾಗಲಿ ದೇವಸ್ಥಾನವಾಗಲಿ ಏನೂ ಇರೋದಿಲ್ಲ. ಎರಡು ಬಂಡೆಗಳ ಮಧ್ಯದಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತುಂಬ ಶಕ್ತಿವಂತವಾದ ದೇವಸ್ಥಾನ. ಇಲ್ಲಿ ಅರ್ಚಕರು ಸಹ ಇರೋದಿಲ್ಲ. ಬಂದಿರೋ ಭಕ್ತರೇ ದೇವ್ರನ್ನ ವಿಶೇಷವಾಗಿ ಅಲಂಕಾರ ಮಾಡಿ ಅವರೇ ಪೂಜೆ ಮಾಡ್ಕೊತಾರೆ. ತಾವು ತಂದಿರೋ ಪೂಜೆ ಸಾಮಗ್ರಿ ಮತ್ತು ಪ್ರಸಾದವನ್ನು ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡ್ಕೊತಾರೆ. ಇಲ್ಲಿ ಬಂದಿರೋ ಭಕ್ತರಲ್ಲಿ ತುಂಬಾ ನಂಬಿಕೆ ಇರುತ್ತೆ. ತಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ. ದೇವರ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಇಲ್ಲಿರೋ ತ್ರಿಶೂಲಕ್ಕೆ ಬೀಗ ಹಾಕಿದ್ರೆ ತಮ್ಮ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರ ಆಗುತ್ತೆ ಅಂತ ನಂಬ್ತಾರೆ. ನೋಡ್ತಾ ಇರ್ಬೋದು, ಬಂಡೆ ಕಲ್ಲಿನ ಮೇಲೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 4 ಅಡಿ ಎತ್ತರದ ಮುನೀಶ್ವರ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನ ಬಂದು 200 ವರ್ಷಗಳಿಗಿಂತಲೂ ಹಳೆಯದಾದ ಪುರಾತನ ದೇವಸ್ಥಾನ. ಇಲ್ಲಿ ದೇವರಿಗೆ ಮೊಸರನ್ನ, ಸಿಹಿ ಪೊಂಗಲ್ಲು, ಕಡಲೆಪುರಿ ವಿಶೇಷವಾಗಿ ನೈವೇದ್ಯನ ಮಾಡ್ತಾರೆ. ಇಲ್ಲಿ ಬಂದಿರೋ ಭಕ್ತರು ಅವರೇ ದೇವರನ್ನ ಅಲಂಕಾರ ಮಾಡಿ ಅವರೇ ಪೂಜೆ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಬಂದಿರೋ ಭಕ್ತರಿಗೆ ಉಳ್ಕೊಳೋದಕ್ಕೆ ಚಿಕ್ಕದಾದ ಒಂದು ಹಳೆಯ ಛತ್ರ ಮತ್ತು ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ. ಹಾಗೆ ದೇವರ ನೈವೇದ್ಯಕ್ಕೆ ಪ್ರಸಾದವನ್ನು ಇಲ್ಲೇ ತಯಾರಿಸ್ಕೋಬೋದು. ಚಿಕ್ಕ ಚಿಕ್ಕ ಒಲೆಗಳೆಲ್ಲ ಇದ್ದಾವೆ ಇಲ್ಲಿ. ಅವರೇ ಕುತ್ಕೊಂಡು ಪೊಂಗಲ್ಲು ಮತ್ತು ಬೇರೆ ಏನಾದರೂ ಪ್ರಸಾದ ಬೇಕಾಗಿದ್ದರೆ ಅವರೇ ಅಲ್ಲೇ ತಯಾರಿಸ್ಕೊತಾರೆ. ಅದಕ್ಕೆಲ್ಲ ವ್ಯವಸ್ಥೆ ಇದೆ. ತುಂಬ ಚೆನ್ನಾಗೇ ದೇವಸ್ಥಾನದ ಕಡೆಯಿಂದ, ಕಮಿಟಿ ಕಡೆಯಿಂದ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಭಕ್ತರಿಗೆ. ನೋಡ್ತಾ ಇರ್ಬೋದು, ಇಲ್ಲಿ ಒಲೆಗಳ ಮೇಲೆ ಪ್ರಸಾದನ ತಯಾರಿಸ್ತಾ ಇದ್ದಾರೆ. ಪೊಂಗಲ್, ಇಲ್ಲಿ ತುಂಬ ಪೊಂಗಲ್ನೇ ಪ್ರಸಾದವಾಗಿ ನೀಡ್ತಾರೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಈ ದೇವಸ್ಥಾನ ವಿಶೇಷತೆ ಹೇಳಿ ಸರ್. ಈ ದೇವಸ್ಥಾನ ಪ್ರತಿಯೊಂದು ದಿನಾನೂ ಪೂಜೆ ನಡೀತಾ ಇರುತ್ತೆ. ಅಮಾವಾಸ್ಯೆ ದಿವಸ ಇನ್ನೂ ಜಾಸ್ತಿ ಒಳ್ಳೆ ವಿಶೇಷವಾಗಿ ಪೂಜೆ ನಡೀತಾ ಇರುತ್ತೆ. ಇದು ಎಷ್ಟು ವರ್ಷ ಹಳೆ ದೇವಸ್ಥಾನ ಸರ್? ತುಂಬಾ ಪುರಾತನ ಕಾಲದಿಂದನೂ ಇದೆ. ಓಕೆ, ನೀವು ಯಾವಾಗಿಂದ ನೋಡ್ತಾ ಇದ್ದೀರಾ? ನಾನು ನಮ್ಮದು ಸ್ವಂತ ಊರು ಕೋಲಾರ, ಕೋಟ್ಲಿಂಗೇಶ್ವರ ದೇವಸ್ಥಾನ. ನಾನು ಬಂದು ಇಲ್ಲಿ 88ರಲ್ಲಿ ಬಂದಿದ್ದು. ಅವಾಗಿಂದನೂ ನಾನು ಅವಾಗ ಬಂದು ಇಲ್ಲಿ ಪೂಜೆ ನಮಸ್ಕಾರ ಮಾಡಿಕೊಂಡು. ತುಂಬ ಥ್ಯಾಂಕ್ಸು ಸರ್. ಹಾಯ್. ನಮ್ಮ ಕುಲದೈವ ಇದು. ಅದಕ್ಕೆ ನಾವು ದೇವರಿಗೆ ಪೂಜೆ ಮಾಡಿದ್ವಿ. ಪ್ರಸಾದ ಮಾಡಿದ್ವಿ. ದೇವರಿಗೆ ಬಟ್ಟೆ ಎಲ್ಲ ತಗೊಂಡು ಬಂದಿದ್ವಿ. ಎಲ್ಲ ಥ್ಯಾಂಕ್ಸ್ ಅಕ್ಕ. ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.